ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಎಲ್ಲರಿಗೂ ಬ್ಯಾಂಕಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವಾಗ ಏನು ನ್ಯೂಸ್ ಅಂತಂದರೆ, ಯುಕೋ ಬ್ಯಾಂಕಿಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ, ಅದೇ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ. ಸೊ ನಾನು ಅಂದರೆ ತುಂಬ ಜನ ಕೆನರಾ ಬ್ಯಾಂಕಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಕೆನರಾ ಬ್ಯಾಂಕಿಂದ ಬಂದರೆ ನಮ್ಮ ಸ್ಟೇಟಿಗೆ ತುಂಬ ಜಾಸ್ತಿನೇ ವೇಕೆನ್ಸಿ ಬರ್ಬೋದು, ಯಾಕೆಂದರೆ ಕೆನರಾ ಬ್ಯಾಂಕ್ ಹೆಡ್ ಕ್ವಾರ್ಟರ್ ನಮ್ಮ ಸ್ಟೇಟಲ್ಲಿರೋದು ಆ್ಯಂಡ್ ಬ್ರಾಂಚಸ್ ಕೂಡ ಜಾಸ್ತಿ ನಮ್ಮ ಸ್ಟೇಟಲ್ಲಿರೋದು. ಬಟ್ ಯುಕೋ ಬ್ಯಾಂಕಿಂದ ಬಂದಿದೆ. ಯಾವ ಬ್ಯಾಂಕಿಂದ ಬಂದರೆ ನಮಗೆ ವೇಕೆನ್ಸಿ ಬೇಕು, ನಮಗೆ ಕೆಲಸ ಬೇಕು. ಸೊ ಲೋಕಲ್ ಬ್ಯಾಂಕ್ ಆಫೀಸರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು PO ಲೆವೆಲ್ ಪೋಸ್ಟೇ, ಪೇ ಸ್ಕೇಲ್ ಕೂಡ ಸೇಮ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಬಟ್ ಲೋಕಲ್ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಇರೋರನ್ನ ರೆಕ್ರೂಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಆಫೀಸರ್ ಸ್ಕೇಲೇ ಲೋಕಲ್ ಬ್ಯಾಂಕ್ ಅಂದರೆ, ಲೋಕಲ್ ಬ್ಯಾಂಕ್ ಆಫೀಸರ್ ಅಂದರೆ ಆಫೀಸರ್ ಅಂತ, ಆಫೀಸರ್ ಸ್ಕೇಲ್ 1 ಬರುತ್ತೆ. ಸೊ ಯುಕೋ ಬ್ಯಾಂಕ್ ಕೂಡ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಬ್ಯಾಂಕೇನೆ. ಸೊ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ನೋಡಿ, ಈಗ ಇವತ್ತಿಂದ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿರೋದು. ಇವತ್ತು ಅಂದರೆ 16/1/2025. ಲಾಸ್ಟ್ ಡೇಟ್ ಇರೋದು ಫೆಬ್ರವರಿ 5, 2025 ಲಾಸ್ಟ್ ಡೇಟು. ಸೊ ಇವಾಗ ಬಂದುಬಿಟ್ಟು ನಾವು ವೇಕೆನ್ಸಿ ನೋಡೋಣ. ಕರ್ನಾಟಕ ಸ್ಟೇಟಿಗೆ 35 ವೇಕೆನ್ಸಿ ಇದೆ. ಬಟ್ ಓಕೆ, 35 ಏನು ಅಂತ ತೀರಾ ಏನು ಕಮ್ಮಿ ಇಲ್ಲ, ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಲೆವೆಲ್ ಅಲ್ವಾ. ಸೊ 35 ವೇಕೆನ್ಸಿ ಒಳ್ಳೆ ವೇಕೆನ್ಸಿನೇ. ಈಗ SBI ಕ್ಲರ್ಕು 50 ವೇಕೆನ್ಸಿ ಕೊಟ್ಟಿದೆ, ಕ್ಲರ್ಕ್ ಲೆವೆಲ್ ಪೋಸ್ಟಿಗೆ ಅಷ್ಟೊಂದು ಬ್ರಾಂಚ್ ಇಸ್ಕೊಂಡು. ಸೊ ಯುಕೋ ಬ್ಯಾಂಕ್ ಇರೋದೇ ಕಮ್ಮಿ ಬ್ರಾಂಚು, ಅದರಲ್ಲಿ 35 ವೇಕೆನ್ಸಿ. ಸೊ 35 ವೇಕೆನ್ಸಿ ಬಂದಿದೆ ನಮ್ಮ ಕರ್ನಾಟಕ ಸ್ಟೇಟ್ ಅವ್ರಿಗೆ. ಆ್ಯಂಡ್ ಒಳ್ಳೇದೇನು ಅಂದರೆ, ಲೋಕಲ್ ಲ್ಯಾಂಗ್ವೇಜು ಇದ್ದವ್ರಿಗೆ ಮಾತ್ರ ಈ ಎಕ್ಸಾಮ್ ಯೂಸ್ಫುಲ್ ಆಗೋದು. ನೆಕ್ಸ್ಟ್ ಏನಕ್ಕೆ ಅಂತ ಹೇಳ್ತೀನಿ, LPT ತುಂಬ ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ ಲೋಕಲ್ ಬ್ಯಾಂಕ್ ಆಫೀಸರ್ ರಿಕ್ರೂಟ್ಮೆಂಟಲ್ಲಿ. ಸೊ ನೋಡಿ, ಪೇ ಸ್ಕೇಲು ಅದೇ 48,480, ಅಷ್ಟು ಸಿಗಲ್ಲ, ಇನ್ನೂ ಜಾಸ್ತಿ ಸಿಗುತ್ತೆ. ಇದು ಬೇಸಿಕ್ ಪೇ ಅವ್ರು ಹೇಳಿರೋದು. ಅದ್ರ ಜೊತೆ DA, HRA, ಲೀಸ್ಡ್ ಅಕ್ವಿಸಿಷನು, CCA, ಮೆಡಿಕಲ್ ಬೆನಿಫಿಟ್, ತುಂಬ ಅಲವೆನ್ಸ್ ಸಿಗುತ್ತೆ. ನಾರ್ಮಲ್ ಬ್ಯಾಂಕ್ POಗೆ ಏನೇನು ಸಿಗುತ್ತೆ ಅದೆಲ್ಲ ಸಿಗುತ್ತೆ. ಆ್ಯಂಡ್ ಎಲಿಜಿಬಿಲಿಟಿ ಇಂಡಿಯನ್ ಸಿಟಿಸನ್, ಇದು ನಾರ್ಮಲ್ ಬಿಡಿ. ನೆಕ್ಸ್ಟು ಏಜ್ ಬಂದುಬಿಟ್ಟು ಜನವರಿ 1, 2025ಕ್ಕೆ ನಿಮಗೆ ಮಿನಿಮಮ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಆ್ಯಂಡ್ ಕ್ಯಾಂಡಿಡೇಟು 2/1/1995ಕ್ಕಿಂತ ಮುಂಚೆ ಹುಟ್ಟಿರೋರು ಎಲಿಜಿಬಲ್ ಇಲ್ಲ. ಆ್ಯಂಡ್ 1/1/2005 ಆದಮೇಲೆ ಹುಟ್ಟಿರೋರು ಎಲಿಜಿಬಲ್ ಇಲ್ಲ. ಬೋತ್ ಡೇಟ್ ಇನ್ಕ್ಲೂಸಿವ್, ಅಂದರೆ ಆ ಡೇಟು ಕೂಡ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಏಜ್ ರಿಲ್ಯಾಕ್ಸೇಷನ್, ಇದು ಮ್ಯಾಕ್ಸಿಮಮ್ ಏಜಿಗೆ SC, ST, OBC ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ ಮೆನ್ಗೆ ಇದು ಏಜ್ ರಿಲ್ಯಾಕ್ಸೇಷನ್ ಇದೆ, ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟು ರಿಸರ್ವೇಷನ್ ನಾರ್ಮಲ್ ಬಿಡಿ, ಬೆಂಚ್ ಮಾರ್ಕ್ ಇದು ಅಂದರೆ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಬೆಂಚ್ ಮಾರ್ಕ್ ಡಿಸಬಿಲಿಟಿಗಳಿಗೆ. ಸೊ ಈಗ ಎಜುಕೇಷನಿಗೆ ಬರೋಣ. ಸೊ ಎಜುಕೇಷನ್ ಕ್ವಾಲಿಫಿಕೇಷನು ನಿಮಗೆ Jan 1, 2025, ಅಂದರೆ ನೀವು 2024 ಪಾಸ್ಔಟ್ ಆಗಿದ್ದೀರಲ್ಲ ಡಿಗ್ರಿ, ನೀವು ಕೂಡ ಎಲಿಜಿಬಲ್ ಇರ್ತೀರಾ. ಸೊ ಡಿಗ್ರಿ ಇದ್ದರೆ ಸಾಕು, ಸಿಂಗಲ್ ಡಿಗ್ರಿ ಇದ್ರೂ ನೀವು ಎಲಿಜಿಬಲ್ ಅಂತ. ಸೊ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು SC, ST, PWBD ಅವರಿಗೆ 175, ಆ್ಯಂಡ್ ನಮ್ಮ OBC, EWS ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ 850. ಸೊ ಟ್ಯಾಕ್ಸ್ ಸೇರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ನೋಡಿ, ಯೂನಿಯನ್ ಬ್ಯಾಂಕ್ LBO ಬರ್ದಿರೋರಿಗೆ ಗೊತ್ತಾಗಿರುತ್ತೆ, ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇದೆ, ಬಟ್ ಡಿಸ್ಕ್ರಿಪ್ಟಿವ್ ಇಲ್ಲ. ಇದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದರೆ. ಡಿಸ್ಕ್ರಿಪ್ಟಿವ್ ಇದ್ದರೆ ಇಂಗ್ಲೀಷಲ್ಲಿ ಬರೀಬೇಕಿತ್ತು, ಅದು ಏನಾಯ್ತಿತ್ತು ಅಂತ ಸ್ವಲ್ಪ ಟೆನ್ಷನ್ ಇರೋದು. ಬಟ್ ಇಂಗ್ಲೀಷಿಗೆ ನೋಡಿ 40 ಮಾರ್ಕ್ಸು ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ಸ್ವಲ್ಪ ಕಮ್ಮಿ ವೇಟೇಜ್ ಇದೆ. ಆ್ಯಂಡ್ ರೀಸನಿಗೆ 60 ಮಾರ್ಕ್ಸ್ ಇದೆ. ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ನು ಅದಕ್ಕೂ 60 ಮಾರ್ಕ್ಸ್ ಇದೆ. ಮೇ ಬಿ ಯೂನಿಯನ್ ಬ್ಯಾಂಕ್ LBO ಎಕ್ಸಾಮ್ ಬರ್ದವ್ರಿಗೆ ಗೊತ್ತಿರುತ್ತೆ. ಎಕ್ಸಾಮ್ ಲೆವೆಲ್ ಅಂತ ಅಂದರೆ ಡಿಫಿಕಲ್ಟ್ ಏನಿರಲಿಲ್ಲ. RRB PO ಪ್ರಿಲಿಮ್ಸ್ ಲೆವೆಲ್ ಇತ್ತು, ಆ್ಯಂಡ್ IBPS PO ಪ್ರಿಲಿಮ್ಸ್ ಎರಡರ ಮಧ್ಯೆ ಇತ್ತು ಎಕ್ಸಾಮು. ಸೊ ಅದೇ ಥರ ಎಕ್ಸಾಮ್ ಲೆವೆಲ್ ಇದ್ದರೆ ಕಟ್ ಆಫ್ ಕೂಡ ತುಂಬ ಒಳ್ಳೆ ಕಟ್ ಆಫೇ ಹೋಗುತ್ತೆ. ಆ್ಯಂಡ್ ತುಂಬ ಜನ ಅಟೆಂಪ್ಟು ಚೆನ್ನಾಗಿ ಮಾಡ್ತಾರೆ. ಸೇಮ್ ಪ್ಯಾಟರ್ನ್ ಇದೆ, ಅದೊಂದು ಬಿಟ್ಬಿಟ್ಟು. ಸೊ ಮ್ಯಾಕ್ಸಿಮಮ್ ಟೈಮ್ 3 hours ಅಂತ ಇದೆ. ಸೊ ಈಗ ಪೆನಾಲ್ಟಿ ನೋಡೋಣ. ಪೆನಾಲ್ಟಿ ಬಂದುಬಿಟ್ಟು ಒಂದು ಮಾರ್ಕ್ಸ್ ತಪ್ಪ ಆದರೆ ನಿಮಗೆ 0.25 ಪೆನಾಲ್ಟಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 40, ಸೊ ಇದರಲ್ಲಿ ಬಿಡಿ ಒಂದು ತಪ್ಪಾದರೆ 0.25 ಹೋಗುತ್ತೆ. ಬಟ್ ಇದರಲ್ಲಿ ಚೇಂಜ್ ಆಗುತ್ತೆ. ರೀಸನಿಂಗ್ ಎಬಿಲಿಟಿ, ಇಂಗ್ಲೀಷು ಮತ್ತು ಡಾಟಾ ಅನಾಲಿಸಿಸಲ್ಲಿ ನೆಗೆಟಿವ್ ಚೇಂಜ್ ಆಗುತ್ತೆ. ಅದು ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ನಾನು ಯೂನಿಯನ್ ಬ್ಯಾಂಕ್ LBO ಆಲ್ರೆಡಿ ರೆಕಾರ್ಡ್ ಮಾಡಿ ಹಾಕಿದ್ದೀನಿ, ಕ್ಯಾಲ್ಕುಲೇಟ್ ಮಾಡಿ, ನೀವು ಅದನ್ನು ನೋಡ್ಬೋದು. ಇದು ಸೇಮ್ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಎಕ್ಸಾಮಿನೇಷನ್ ಸೆಂಟರ್ಗಳು ನಾರ್ಮಲ್ ಎಲ್ಲ ಒಂದೇ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ನೋಡಿ, ಇದು ತುಂಬ ಒಳ್ಳೆ ಕೆಲಸ. ಏನು ಅಂತಂದರೆ ಇಲ್ಲಿ ನೋಡಿ, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸು ರಿಟರ್ನ್ ಎಕ್ಸಾಮ್ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ಕೋತಾರಲ್ಲ, ಅವರಲ್ಲಿ ಫಸ್ಟು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಫೇಲ್ ಆದವ್ರನ್ನ ಇಂಟರ್ವ್ಯೂಗೆ ಕರ್ಕೊಳ್ಳಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನೇ ಅವ್ರು ಫಾಲೋ ಮಾಡಿದರೆ, ಯಾರ್ಯಾರು ಔಟ್ ಆಫ್ ಸ್ಟೇಟಿಂದ ಕನ್ನಡ ಬರ್ದಲ್ಲೇ ಅಪ್ಲೈ ಮಾಡಿರ್ತಾರೆ ಅವರೆಲ್ಲ ಇಲ್ಲೇ ಹೊರಗಡೆ ಹೋಗ್ತಾರೆ. ಸೊ ನಮ್ಮ ಕನ್ನಡಿಗರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಆ್ಯಂಡ್ 10ನೇ ಕ್ಲಾಸು 12ನೇ ಕ್ಲಾಸ್ ಮಾರ್ಕ್ ಶೀಟಲ್ಲಿ ನಿಮ್ಮದು ಕನ್ನಡ ಲ್ಯಾಂಗ್ವೇಜ್ ಇದ್ದರೆ ನೀವು LPT ಕೊಡೋ ಅವಶ್ಯಕತೆ ಇಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಪರ್ಸನಲ್ ಇಂಟರ್ವ್ಯೂ, ಇದು 40 ನಾರ್ಮಲ್ ಆಗಿ ಜನರಲ್ ಅವರಿಗೆ ಕ್ವಾಲಿಫಿಕೇಷನ್ ಮಾರ್ಕ್ಸು 100ಗೆ. ಸೊ ಅಷ್ಟು ತೆಗೆದ್ರೆ ಸೆಲೆಕ್ಷನ್ ಆಗೋದು ಕಷ್ಟ. ಬಟ್ ಇಲ್ಲಿ ನೋಡೋಣ, ನಿಮ್ಮದು ಮೇನ್ಸ್ ಎಕ್ಸಾಮ್ ಏನಿದೆ, ಒಂದು ಸಿಂಗಲ್ ಎಕ್ಸಾಮು. ಸೊ ಅದ್ರದ್ದು 80% ತಗೋತಾರೆ 200ರಲ್ಲಿ.
ಅದಾದಮೇಲೆ ನಿಮ್ಮ ಇಂಟರ್ವ್ಯೂ 100 ಮಾರ್ಕ್ಸಿಗಿರುತ್ತೆ. ಆ 100 ಮಾರ್ಕ್ಸಲ್ಲಿ 20% ಇಂಟರ್ವ್ಯೂಗೆ ತಗೋತಾರೆ. ಸೊ ಇದು ಏನೇನು ಬೇಕು ನಿಮಗೆ ಇಂಟರ್ವ್ಯೂಗೆ ಡಾಕ್ಯುಮೆಂಟ್ ಅಂತ ಮೊದಲೇ ಕೊಟ್ಟಿದ್ದಾರೆ. ನೀವು ಒಂದ್ಸಲ ನೋಡ್ಕೊಳ್ಳಿ. ಎಕ್ಸಾಮು ಅಂದರೆ ನಿಮ್ಮದು ಎಕ್ಸಾಮ್ ಆಗಿ ರಿಸಲ್ಟ್ ಬಂದಮೇಲೆ ಈ ನೋಟಿಫಿಕೇಷನಲ್ಲೇ ನೀವು ನೋಡ್ಬೋದು. ಆ್ಯಂಡ್ ಪ್ರೊಫೆಷನ್ ಸರ್ವಿಸು 2 ಇಯರ್ಸ್ ಅಂತ ಇದೆ. ಅಂದರೆ 2 ಇಯರ್ಸ್ ನಿಮಗೆ 2 ಲಕ್ಷದ ಬಾಂಡ್ ಸೈನ್ ಮಾಡಿಸ್ಕೋತಾರೆ. ನೀವು 2 ಇಯರ್ಸ್ಗಿಂತ ಮೊದಲೇ ರಿಸೈನ್ ಮಾಡಿದರೆ ಆ ಪೋಸ್ಟ್ಗೆ ನೀವು 2 ಲಕ್ಷ ಅವರಿಗೆ ಪೇ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದಿರೋ ಇನ್ಫಾರ್ಮೇಷನ್ನು ಅಂದರೆ ನೋಟಿಫಿಕೇಷನಲ್ಲಿರೋದು. ಆ್ಯಂಡ್ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅದೆಲ್ಲ ಈ ನೋಟಿಫಿಕೇಷನಲ್ಲಿರುತ್ತೆ. ನಾನು ಈ ನೋಟಿಫಿಕೇಷನ್ನ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ವಿಸಿಟ್ ಮಾಡಿ ನೋಡ್ಬೋದು. ಆ್ಯಂಡ್ ನೋಡಿ ಎಕ್ಸಾಮ್ ಸೆಂಟರು ಇದಿಷ್ಟು ಎಕ್ಸಾಮ್ ಸೆಂಟರ್ಸ್ ಇದೆ. ಸಿಂಗಲ್ ಎಕ್ಸಾಮ್ ಅಲ್ವಾ. ಸೊ ಅವರು ಇಂಟರ್ವ್ಯೂಗೆ ಎಲ್ಲಿ ಅಂತ ಹೇಳಿಲ್ಲ. ಮೇ ಬಿ ಬ್ಯಾಂಗ್ಳೂರಿಲ್ಲ ಮೈಸೂರು ಇರುತ್ತೆ ಇಂಟರ್ವ್ಯೂಗೆ. ಸೊ ನೋಡೋಣ, ಅದು ಎಕ್ಸಾಮ್ ಆದಮೇಲೆ ತಿಳಿಸ್ಕೊಡ್ತಾರೆ. ಸೊ ಏನೇನು ಬೇಕು ಅಂತ ಇಲ್ಲಿ ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಸೊ ಇದಿಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋ ಮುಖಾಂತರ. ಸೊ ನಾನು ಅಪ್ಲೈ ಮಾಡ್ತಿದ್ದೀನಿ, ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರೆಯೋಣ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.